ಏನ್ ನಿಮ್ ಸಮಸ್ಯೆ? ಸರ್ ನಮ್ಗೆ ಇಲ್ಲಿ ಟ್ಯಾಂಕ್ ಒಂದು ಛತ್ರ ಇರೋದ್ರಿಂದವ ಇಲ್ಲಿ ಮದ್ವೆ ಮಾಡಿದ್ರೆ ಸರ್ ಅಲ್ಲಿ ಛತ್ರದ ನೀರೆಲ್ಲ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ನಿಂತ್ಕೊಳ್ಳೋದ್ರಿಂದವ ತುಂಬಾ ಸ್ಮೆಲ್ ಇದೆ ಸರ್, ತುಂಬಾ ಸೊಳ್ಳೆಗಳೆಲ್ಲ ಇದಾವೆ. ಎಷ್ಟು ಕುತ್ಕೊಳ್ಳೋ ಮನೆ ಒಳಗಡೆ ಇರಕ್ಕೂ ಹಿಂಸೆ ಆಗುತ್ತೆ ಸರ್. ನಾವೆಲ್ಲರೂ ಕಂಪ್ಲೇಂಟ್ ಮಾಡಿದೀವಿ, ಪಿಡಿಒ ಮೇಡಮ್ಗೆ ಹೇಳಿದೀವಿ. ಅವ್ರೇನೋ ಬಂದು ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ರು, ಹೊರಟೋದ್ರು. ಪುನಃ ಅಲ್ಲಿ ಮುಚ್ಕೊಂಡಿದ್ದಾರೆ. ಆದ್ರೂ ಸಹ ನೀರ್ ಹೋಗ್ತಾ ಇಲ್ಲ. ಈಗ ನೋಡಿದ್ರೆ ಸಾರ್ವಜನಿಕರಿಗೆಲ್ಲ ಬರ್ತಾರೆ, ಮೂಗ್ ಮುಚ್ಕೊಂಡು ಹೋಗ್ತಾರೆ ಸರ್. ಯಾರು ಕೇರ್ ತಗೋತಾ ಇಲ್ಲ. ಸಂಬಂಧಪಟ್ಟ ಪಿಡಿಒ ಕೇಳಕ್ ಏನ್ ಹೇಳಿದ್ರು? ಅವ್ರು ಬಂದು ನೋಡ್ತೀನಿ ಬಿಡಮ್ಮ, PWಗೆಲ್ಲ ಅರ್ಜಿ ಬರ್ದಿದ್ದೀನಿ ಅಂತ ಅಂದ್ರು. ಕೊನೆಗೆ ಬಂದ್ರು, ಸ್ವಲ್ಪ ಇಟಾಚಿ ಮಾಡಿದ್ರೆ ಇಟಾಚಿ ತೆಗೆದ್ರು ಸರ್. ಆ ಕಡೆ ರೋಡ್ ಸೈಡ್ ಎಲ್ಲ ತೆಗೆದ್ರು. ಆದ್ರೂ ಅಲ್ಲಿ ಮುಚ್ಕೊಂಡಿದಾರೆ, ನೀರ್ ಹೋಗ್ತಾ ಇಲ್ಲ. ನಮ್ಗಂತೂ ಸ್ಮೆಲ್ ತಡೆಯಕ್ಕೆ ಆಗ್ತಾರೆ ಸರ್. ಆಮೇಲೆ PW ಕಂಪ್ಲೇಂಟ್ ಮಾಡಿದೀನಿ ಅಂತ ಹೇಳ್ತಾರೆ. ಅವರು ಬಂದು ಏನ್ ತಲೆ ಕೆಡ್ಸ್ಕೊಂಡೇ ಇಲ್ಲ. PW ಮೇಡಮ್ ಬಂದು ಸ್ವಲ್ಪ ಇದ್ ಮಾಡ್ಬಿಟ್ಟು ಹೋದ್ರು ಅಷ್ಟೇನೆಯ. ಇನ್ ಈ ಕಡೆ ತಿರ್ಗು ನೋಡ್ಲಿಲ್ಲ. ಆಮೇಲೆ ನಾವು ಪುನಃ ನೀರ್ ಮದ್ವೆ ಮಾಡ್ದಾಗೆಲ್ಲ ಫೋನ್ ಮಾಡಿ ಹೇಳ್ತಾ ಇರ್ತೀವಿ ಸರ್, ಮೇಡಮ್ ಹಿಂಗಿದೆ ಪ್ರಾಬ್ಲಮ್ ಇದೆ ಮೇಡಮ್, ನಾವೇನು ಮಾಡಕ್ಕಾಗಲ್ಲ ಅಂತ. ನಾವೇನು ಮಾಡಕ್ಕಾಗಲ್ಲ, ಮಾಡೋರ್ ಮಾಡ್ತಾರೆ ಬಿಡಿ ಅಂತ ಅಂತಾರೆ ಸರ್. ಅವ್ರು ಮಾಡಿಸ್ತೀನಿ, ಕಾನೂನು ಪ್ರಕಾರವಾಗಿ ಮುಂದಕ್ಕೆ ಹೋಗಿ ಮಾಡಿಸ್ತೀನಿ ಅಂತ ಹೇಳ್ತಾರೆ ಸರ್. ಮಾಡಿಸ್ತೀನಿ ಅಂತ ಯಾವಾಗ ಮಾಡ್ತಾರೋ ಈಗ ಗೊತ್ತಿಲ್ಲ ಎರಡ್ ಸರ್. ಕಡೆ ತೆಗೆದ್ರು ತೆಗ್ದು ಇಲ್ಲ, ಏನು ಇಲ್ಲ, ಇನ್ ಬಂದು ಇಲ್ಲ, ಏನು ಇಲ್ಲ. ನೀರ್ ನಿಂತದೆ ತುಂಬವ. ವಾಸನೆ ಸ್ಮೆಲ್ಲು ತಡಿಯಕ್ಕೆ ಐತಲ್ಲ. ನೀರ್ ಯಾವ ತರ ಇರ್ತೈತ್ರಿ ಈ ತರ? ಅಯ್ಯೋ ಮಾಮೂಲಿ ಪೈಪ್ ಹಾಕೊಂಡ್ ಹಿಡಿತಿದ್ದ ಸರ್. ಪೈಪ್ ಹಾಕೊಂಡ್ ಹಿಡಿತಿದ್ದು, ರಬ್ಬರ್ ಪೈಪ್ ಹಾಕ್ಬಿಟ್ಟು ನೀರ್ ಹಿಡಿತಿದ್ವು ನಾವು. ರಬ್ಬರ್ ಪೈಪ್ ಹಾಕೊಂಡು ಹಿಡಿತಿದ್ದ ನಾವು. ರಸ್ತೆಯಲ್ಲಿರೋ ಕೆರೆ ಕುಡಿಲಿ ಆಂಜನೇಯ ಕಲ್ಯಾಣ ಮಂಟಪದವರು ನೋಡಿ ಈ ತರ ವೇಸ್ಟ್ ನೀರೆಲ್ಲಾನು ಸಾರ್ವಜನಿಕ ಎಷ್ಟು ತೊಂದರೆ ಕೊಡ್ತಾರೆ ನೋಡಿ. ನೀರ್ ತಾನೇ ಹೆಂಗ್ ಇಡ್ತಾರೆ ಈಗ ಕರ್ನಾಟಕದಲ್ಲಿ? ಈಗ ಕಾಯಿಲೆಗಳು ಬರ್ತಾವೆ, ಸೊಳ್ಳೆಗಳು, ಜ್ವರ, ಈಗೆಲ್ಲ ಇದ್ ಬರ್ತವೆ. ಡೆಂಗು ಜ್ವರ, ಚಿಕನ್ಗುನ್ಯಾ ಅಂತವ. ಎಷ್ಟ್ ಇದ್ ಮಾಡೋದ್ ನಾವೀಗ ಸೊಳ್ಳೆಗಳಿಂದವ. ಕಾಲ್ರ ಬರ್ತದೆ, ವಾಂತಿ ಭೇದಿ ಸ್ಟಾರ್ಟ್ ಐತೆ. ಮಕ್ಳಿರೋ ಮಗಳಿಗೆ ಎಷ್ಟ್ ಹಿಂಸೆ ಆಯ್ತದೆ. ಯಾರು ಏನು ಮಾಡಿಲ್ಲ ಸರ್, ಯಾರು ಇದ್ ಮಾಡ್ತಾ ಇಲ್ಲ, ಏನು ಇದ್ ಮಾಡ್ತಾ ಇಲ್ಲ ಸರ್. ಹೇಳಿದ್ರು, ಅವಾಗ ಹೇಳಿದ್ವಿ, ಅವ್ರು ತಲೆ ಕೆಡ್ಸ್ಕೊಳ್ಳಿಲ್ಲ. ವಾಟರ್ ಮ್ಯಾನ್ ಹೇಳಿದ್ರು, ನನ್ಗೂ ಸಂಬಂಧ ಇಲ್ಲ. ನೆನ್ನೆ ವಾಟರ್ ಮ್ಯಾನ್ಗೂ ಹೇಳದ್ಕೆ ಅಂತವ ನೀರು ಅಂದ್ರೆ ನಾವ್ ಏನ್ ಮಾಡಕ್ಕದವ. ಹೋಗಿ ಇನ್ನೊಂದ್ ಅರ್ಜಿ ಕೊಡಿ ಅಂದ್ರು. ಎಷ್ಟ್ ಅರ್ಜಿ ಕೊಡೋದು ಸರ್? ಕೊಡಿ ಅಂದ್ರೆ. ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆ ತಾಲೂಕು ಅಗ್ರಾರ್ ಬಾಚಳಿ ಪಂಚಾಯತಿ ಹನುಮನಕಟ್ಟೆ ಗ್ರಾಮದ ಅಂಜನಾದ್ರಿ ಕಲ್ಯಾಣ ಮಂಟಪದ ಮುಂಭಾಗ ಅಮಾದಿ ವಾಸನೆ ಬರ್ತದೆ. ಇದಕ್ಕೆ ನಾವು 3 ರಿಂದ 4 ಸತಿ ಪಂಚಾಯತಿಗೆ ಕಂಪ್ಲೇಂಟ್ ಮಾಡಿದೀವಿ, ಆ ಮಾಲೀಕರಿಗೂ ಕಂಪ್ಲೇಂಟ್ ಮಾಡಿದೀವಿ. ಅವ್ರು ಯಾವ್ದು ಗಮನಕ್ಕೆ ತಗೋತಾ ಇಲ್ಲ. ಆದ್ರೂ ಇಲ್ಲಿ ನಮ್ಮ ಗ್ರಾಮಸ್ಥರಿಗೆ ಭಾರಿ ತೊಂದರೆ ಆಯ್ತಾ ಇದೆ. ಇವ್ದು ಯಾವತ್ತು ಕುಡಿಯೋ ನೀರಿಂದ ತೊಂಬೆನೂ ಇದೆ ನಮ್ಮ ಪಂಚಾಯತಿದು. ಅಲ್ಲಿ ಕುಡಿಯಕ್ಕೆ ನೀರು ವ್ಯವಸ್ಥೆ ಆಯ್ತಾ ಇಲ್ಲ, ಜನ ನೀರು ಕುಡಿಯಕ್ಕೂ ಆಯ್ತಾ ಇಲ್ಲ. ಪ್ರತಿ ಒಬ್ರು ಮನಸ್ಸಕ್ಕೂ ಇಲ್ಲಿ ಕಾಯಿಲೆ ಹರಡ್ತಾ ಇದೆ. ಇಲ್ಲಿ ಭಾರಿ ತೊಂದರೆ ಆಯ್ತಾ ಇದೆ. ಅವ್ರು ಯಾವ ಗಮನಕ್ಕೂ ತಗೋತಾ ಇಲ್ಲ. ನಮ್ಮ ಪಂಚಾಯತಿಯವರು ಯಾವ್ದು ಗಮನಕ್ಕೆ ತಗೋತಾ ಇಲ್ಲ. ನಾವು 3 ರಿಂದ 4 ಸರಿ ಈ ಪಂಚಾಯತಿಗೆ ಕಂಪ್ಲೇಂಟ್ ಮಾಡಿದೀವಿ. ತಹಸೀಲ್ದಾರ್ ಕೂಡ ಬಂದು ಇಲ್ಲಿ ಹೋಗಿದ್ದಾರೆ, ನೋಡ್ಬಿಟ್ಟು ಹೋಗಿದ್ದಾರೆ. ಇವ್ರು ಯಾವ್ದು ಗಮನಕ್ಕೆ ತಗೋತಾ ಇಲ್ಲ.